ಈ ಮುಂಚೆ ಚಿಕ್ಕವರಿದ್ದಾಗ ಇಲ್ಲಿ ಯಾರು ಅಷ್ಟೊಂದು ಭಕ್ತಾದಿಗಳು ಬರ್ತಿರಲಿಲ್ಲ. ಬಟ್ ಇವಾಗ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಪವಾಡಗಳೆಲ್ಲ ನಡೀತಿದೆ. ಆಲ್ಮೋಸ್ಟ್ ಅಲ್ಲಿ ನೀವು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ನೋಡಿದ್ರಿ ಅನ್ಕೋತೀನಿ. ದೇವಸ್ಥಾನದ್ದು ಮತ್ತೆ ಮುಂದೆ ಕಲ್ಯಾಣಿದು ಕೆಲವೊಂದಿಷ್ಟು ಪವಾಡಗಳಾಗಿದೆ ಅಂತ ನ್ಯೂಸ್ ಅಲ್ಲಿ ಕೆಲವೊಬ್ರು ಆಂಕರ್ಸ್ ಎಲ್ಲ ಬಂದ್ ಹೇಳ್ತಿದ್ರು. ಸೊ ಹಾಗಾಗಿ ತುಂಬಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅಂಡ್ ನೀವೇನ್ ನೋಡ್ತಿದ್ದೀರಾ, ಈ ಪ್ಲೇಸ್ ಈ ವರ್ಷ ಖಾಲಿ ಇದೆ ಈ ಪ್ಲೇಸು. ಬೇಸಿಕ್ಲಿ ವರ್ಷ ವರ್ಷ ಜಾಗರಣೆ ಮಾಡ್ಬೇಕಾದ್ರೆ ಇದೇ ಜಾಗದಲ್ಲಿ ಅವರು ಒಂದು ಸ್ಟೇಜ್ ಹಾಕ್ಬಿಟ್ಟು ನಾಟಕ ಅಥವಾ ಏನೋ ಒಂದು ಮಾಡ್ಕೊಂಡು ಜಾಗರಣೆ ಇರ್ತಿದ್ರು. ಬಟ್ ಈ ಸತಿ ಅಲ್ಲಿ ಪ್ಲೇಸ್ ಹಾಕಿದ್ದಾರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಸ್ಟೇಜ್ ಹಾಕಿದ್ದಾರೆ. ಸೊ ನೈಟ್ ಬನ್ನಿ ಎಲ್ರು, ನಾವು ಜಾಗರಣೆ ಇರ್ತೀವಿ, ಸೊ ನೀವು ಬನ್ನಿ. ಅಂಡ್ ಈ ಶಿವರಾತ್ರಿ ಅಂದ್ರೆ ನನ್ನ ಪ್ರಕಾರ ಅಂದ್ರೆ ಇವತ್ತು ಏನು ಒಂದು ಶಿವರಾತ್ರಿ ಇದೆ. ಸೊ ಈ ದಿನ ಹಲವು ಪೌರಾಣಿಕಗಳ ಪ್ರಕಾರ ನೋಡೋದಾದ್ರೆ ಶಿವನೇ ಈ ದಿನ ತಾಂಡವಾಡಿದಂತ ದಿನ ಅಂತ ಇದು ಅಂದ್ರೆ ಪುರಾಣಗಳ ಪ್ರಕಾರ. ಬಟ್ ನಾನ್ ಚಿಕ್ಕವನಿದ್ದಾಗ ಏನ್ ಅನ್ಕೊಂಡಿದ್ದೆ ಅಂದ್ರೆ ಕೇಳಿದ್ರೆ ನಗು ಬರುತ್ತೆ. ಇಷ್ಟ ದಿನ ಶಿವ ಎಲ್ಲ ಅಂದ್ರೆ ನಾವು ಮಲಗಿದಾಗ ಶಿವ ನಮ್ಮನ್ನ ಕಾಪಾಡ್ತಿದ್ದ ಅಂತ. ಐ ಮೀನ್ ಅಂದ್ರೆ ಯಾವ ತರ ಅಂತಂದ್ರೆ ನಾವೆಲ್ಲ ಮಲಗಿದ್ರೆ ಶಿವ ನಮ್ಮನ್ನ ರಕ್ಷಣೆ ಮಾಡೋದು ಮತ್ತೆ ಕಾಪಾಡ್ತಾನೆ, ಮತ್ತೆ ಅವ್ನು ಯಾವ್ದೇ ಕಾರಣಕ್ಕೂ ಇಷ್ಟ ದಿನ ನಿದ್ದೆ ಮಾಡೋದು ನಾನು ಚಿಕ್ಕವನಿದ್ದಾಗ ಅನ್ಕೊಂಡಿದ್ದೆ. ಮತ್ತೆ ಇವತ್ತಿನ ದಿನ ನಾವ್ ಯಾಕೆ ಜಾಗರಣೆ ಇರ್ಬೇಕಂದ್ರೆ ಇವತ್ತೊಂದ್ ದಿನ ಶಿವ ಮಲಗ್ತಾನೆ, ಸೊ ನಾವು ಅದಕ್ಕೆಲ್ಲ ಇದಿರ್ಬೇಕು ಅಂತ ನಾನ್ ಥಿಂಕ್ ಮಾಡಿದ್ದೆ. ಸೊ ಅದಕ್ಕೆ ಜಾಗರಣೆ ಇರ್ಬೋದು ಅಂತೇಳಿ. ಬಟ್ ಅದೆಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಶಿವ ಇವತ್ತು ತಾಂಡವಾಡಿ ದಿನ ಅಂತ ಶಿವರಾತ್ರಿ ಮತ್ತೆ ಕೆಲವೊಂದಿಷ್ಟು ಪುರಾಣಗಳಿವೆ. ಸೊ ನೋಡ್ತಾ ಹೋದ್ರೆ ನಮ್ಮ ಸನಾತನದಲ್ಲಿ ಯಾವುದೇ ರೀತಿಯಾದಂತ ಒಂದು ಆ ಏನದು ಒಂದು ಪವರ್ ಇದೆ. ಸೊ ಬನ್ನಿ ಮುಂದೆ ನೋಡೋಣ.